ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಮಸಾಲೆ ಮಜ್ಜಿಗೆ ಮಾಡೋ ವಿಧಾನನ ನೋಡೋಣ. ಒಂದ್ಸರಿ ಪದಾರ್ಥಗಳನ್ನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಡಬ್ಬಿನಲ್ಲಿ ಇಟ್ಕೊಂಡ್ರೆ ನೀವು ಬೇಕಾದಾಗ ಮಸಾಲೆ ಮಜ್ಜಿಗೆ ಮಾಡ್ಕೋಬೋದು. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಚಾನಲ್ನಲ್ಲಿ ಯಾವುದೇ ವಿಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ಮಸಾಲೆ ಪುಡಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಸೇರಿಸಿದ್ದೀನಿ ಫ್ರೈಯಿಂಗ್ ಪ್ಯಾನ್ಗೆ. 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ. 2 ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಕಾಳುಮೆಣಸು. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಹುರಿದಿದ ನಂತರ 1 ಟೀ ಸ್ಪೂನಷ್ಟು ಒಣಶುಂಠಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ, ಪುಡಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಸ್ವಲ್ಪ ಹಿಂಗು ಕೂಡ ಸೇರಿಸಿದ್ದೀನಿ. ಇದಿವಾಗ ಇನ್ನೊಂದು ಪ್ಲೇಟ್ಗೆ ತೆಗೆದಿಡೋಣ. ಇದು ತಣ್ಣಗಾಗಬೇಕು. ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪನ್ನು ಇದೇ ಪ್ಯಾನ್ನಲ್ಲೇ ಬಿಡೋಣ. ಬಿಸಿಗೆ ಇನ್ನೂ ಸ್ವಲ್ಪ ಗರಿ ಗರಿ ಆಗುತ್ತೆ. ನೋಡಿ, ಹುರಿದಂಥ ಪದಾರ್ಥಗಳೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೋಡಿ ಪ್ಯಾನ್ನಲ್ಲೇ ಬಿಟ್ಟಿರೋದ್ರಿಂದ ಗರಿ ಗರಿ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸೋಣ. ಇದಿಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಪುಡಿ ಮಾಡಿರಬೇಕು. ಈ ಪುಡಿನ ನೀವು ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಬೇಕಾದಾಗ ಮಸಾಲೆ ಮಜ್ಜಿಗೆ ಮಾಡ್ಕೋಬೋದು. ಮಜ್ಜಿಗೆ ಮಾಡೋದಕ್ಕೆ ಬೌಲ್ಗೆ 1 ಕಪ್ಪಷ್ಟು ಮೊಸರನ್ನ ಸೇರಿಸಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕಡ್ಗೋಲ್ ಬಳಸಿ ಚೆನ್ನಾಗಿ ಕಡಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಮಸಾಲೆ ಪುಡಿ ನಾನಿಲ್ಲಿ 1 ಚಮಚದಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ನಿಮಗೆ ಯಾವ್ದು ಬೇಕು ಪದಾರ್ಥಗಳನ್ನ ಸೇರಿಸ್ಕೋಬೋದು. ಮತ್ತೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕಡಿಬೇಕು. ರುಚಿಯಾದಂಥ ಮಸಾಲೆ ಮಜ್ಜಿಗೆ ಸಿದ್ಧವಾಗಿದೆ. ಈ ಬೇಸಿಗೆಗಾಲಕ್ಕಂತೂ ತುಂಬಾ ತಂಪು, ಒಳ್ಳೆ ಡೈಜೆಷನ್ ಕೂಡ ಆಗುತ್ತೆ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರಿಂದ. ಈ ಟೇಸ್ಟಿ ಆ್ಯಂಡ್ ಹೆಲ್ದಿ ಮಸಾಲೆ ಮಜ್ಜಿಗೆನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.